ಪ್ರಿಯ ವೀಕ್ಷಕರೇ, ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ. ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ನಮೋ ಕಾಳಿಕಾಯೇ ನಮಃ. ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನೆಲ್ಗೆ ಸ್ವಾಗತ. ಧನಾಕರ್ಷಣೆಯಾಗಲು ಮನೆಗೆ ಬಂದಂತಹ ಹಣ ಮನೆಯಲ್ಲೇ ಸ್ಥಿರವಾಗಿ ನಿಲ್ಲಲು ಹಣಕಾಸಿನಲ್ಲಿರ್ತಕ್ಕಂತಹ ಅನೇಕ ರೀತಿಯ ಸಮಸ್ಯೆಗಳಿಗೆ ಸಂಬಂಧಿಸಿದಂತಹ ಒಂದು ಪರಿಹಾರ ಮಾರ್ಗದ ಒಂದು ಉಪಾಯವನ್ನು ಈ ದಿನ ಈ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ. ಸಾಕಷ್ಟು ಜನ ಗುರುಗಳೇ, ಆರ್ಥಿಕವಾಗಿ ಬಹಳ ಹಿಂದಿದ್ದೇವೆ, ಸಾಲದ ಸುಳಿಯಲ್ಲಿ ಸಿಲುಕಿದ್ದೇವೆ, ಎಷ್ಟೇ ಪ್ರಯತ್ನ ಪಟ್ಟರೂ ಸಹ ಸಾಲಗಳಿಂದ ಹೊರಬರಲು ಸಾಧ್ಯವಾಗುತ್ತಿಲ್ಲ, ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನಾವು ಅಂದುಕೊಂಡಂತೆ ಯಾವುದೂ ನಡೆಯುತ್ತಿಲ್ಲ, ಆಕಸ್ಮಿಕ ಧನಪ್ರಾಪ್ತಿಗಾಗಿ ಹಣಕಾಸಿನ ಸ್ಥಿತಿ ಸರಿ ಹೋಗಲು ಯಾವುದಾದರೂ ಉಪಾಯವಿದ್ದರೆ ತಿಳಿಸಿಕೊಡಿ ಎಂದು ಅನೇಕರು ಕಾಮೆಂಟ್ಗಳಲ್ಲಿ ಕೇಳಿರುತ್ತಾರೆ. ಈಗ ನಾನು ನಿಮಗೆ ತಿಳಿಸಲಿರತಕ್ಕಂತಹ ಈ ಒಂದು ಉಪಾಯವನ್ನು ಶುಕ್ರವಾರ ಸಂಜೆ 6 ಗಂಟೆಯ ನಂತರ 9 ಗಂಟೆಯ ಮಧ್ಯಕಾಲದಲ್ಲಿ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡೋದ್ರಿಂದ ನಿಮಗೆ ಎಷ್ಟೇ ಸಾಲವಿರಲಿ ಆ ಸಾಲಗಳೆಲ್ಲ ಹಿಂತಿರುಗಿಸಲು, ನಿಮಗೆ ಬರಬೇಕಾಗಿರ್ತಕ್ಕಂತಹ ಹಣ ಮರಳಿ ನಿಮ್ಮ ಕೈಗೆ ಬಂದು ಸೇರಲು ಇಂದಿನ ಈ ಉಪಾಯ ಅದ್ಭುತವಾಗಿ ಫಲ ನೀಡುತ್ತದೆ. ಹಾಗೆ ನಾನು ಪ್ರತಿಯೊಂದು ವಿಡಿಯೋಗಳಲ್ಲಿಯೂ ಸಹ ಮಂತ್ರ ಸಾಧನೆ, ನೀವು ಸ್ವತಃ ನಿಮ್ಮ ಮನೆಯಲ್ಲೇ ಮಾಡುವಂತಹ ಕೆಲವೊಂದು ತಂತ್ರ ವಿಧಾನಗಳು, ಮಂತ್ರ ಸಾಧನೆ ಮಾಡುವಂತಹ ಅನೇಕ ವಿಡಿಯೋಗಳನ್ನು, ಅದಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳಿಗೆ ಸಂಬಂಧಿಸಿದಂತಹ ಪರಿಹಾರ ಮಾರ್ಗಗಳನ್ನು ಸಹ ನಿಮಗೆ ಈಗಾಗಲೇ ತೋರಿಸಿಕೊಟ್ಟಿರುತ್ತೇನೆ. ಇಷ್ಟೆಲ್ಲ ಶ್ರಮಪಟ್ಟು ನಾನು ನಿಮಗಾಗಿ ಈ ರೀತಿಯ ತಂತ್ರಗಳನ್ನು ತೋರಿಸುತ್ತಿರುವಾಗ ವಿಡಿಯೋವನ್ನು ಲೈಕ್ ಮಾಡುವುದನ್ನು ಮಾತ್ರ ಮರೆಯಬೇಡಿ. ಹಾಗೆ ಇಂತಹ ಮಾಹಿತಿಗಳನ್ನು ನಿಮಗೆ ತಿಳಿದಿರ್ತಕ್ಕಂತಹ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ. ಸಮಸ್ಯೆಯಲ್ಲಿರ್ತಕ್ಕಂತಹ ಸಾವಿರಾರು ಜನಕ್ಕೆ ಇದರಿಂದ ಉಪಯೋಗವಾಗಬಹುದು. ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ ನಿಮಗೆ ತಿಳಿದಿರ್ತಕ್ಕಂತಹ ಸ್ನೇಹಿತರೊಂದಿಗೆ, ನಿಮ್ಮ ಬಂಧುಗಳೊಂದಿಗೆ ಶೇರ್ ಮಾಡಿಕೊಳ್ಳಿ. ತಡ ಮಾಡದೆ ಇಂದಿನ ಈ ಉಪಾಯವನ್ನು ಮಾಡುವುದು ಹೇಗೆ ಎಂಬುದನ್ನು ತಿಳಿದುಕೊಳ್ಳೋಣ. ಈ ಒಂದು ಉಪಾಯವನ್ನು ಶುಕ್ರವಾರದಂದು ಸಂಜೆ 6 ಗಂಟೆಯ ನಂತರ 9 ಗಂಟೆಯ ಒಳಗಾಗಿ, ರಾತ್ರಿ 9 ಗಂಟೆಯ ಒಳಗಾಗಿ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬೇಕಾಗಿರ್ತದೆ. ಬಹಳ ಸರಳವಾಗಿರ್ತಕ್ಕಂಥದ್ದು. ಈ ಒಂದು ಉಪಾಯಕ್ಕೆ ನಮಗೆ ಬೇಕಾಗಿರ್ತಕ್ಕಂತಹ ವಸ್ತುಗಳೆಂದರೆ ಪಚ್ಚಕರ್ಪೂರ, 3 ಗೋಮತಿ ಚಕ್ರಗಳು, 5 ಲಕ್ಷ್ಮೀ ಕವಡೆಗಳು. ಲಕ್ಷ್ಮೀ ಕವಡೆಗಳು ಈ ರೀತಿ ಹಳದಿ ಬಣ್ಣದಿಂದ ಕೂಡಿರಬೇಕು. ಹಾಗೆ ಒಂದು ಸ್ವಲ್ಪ ಕೆಂಪು ಬಣ್ಣದ ವಸ್ತ್ರ. ಮೊದಲಿಗೆ ಈ ಲಕ್ಷ್ಮೀ ಕವಡೆಗಳು ಹಾಗೆ ಈ ಗೋಮತಿ ಚಕ್ರಗಳೆಲ್ಲವೂ ನಿಮಗೆ ಪೂಜಾ ಸಾಮಗ್ರಿಗಳು ಮಾರಾಟ ಮಾಡ್ತಕ್ಕಂತಹ ಅಂಗಡಿಗಳಲ್ಲಿ ಸುಲಭವಾಗಿ ದೊರೆಯುತ್ತವೆ. ಕವಡೆಗಳು ಹಾಗೂ ಗೋಮತಿ ಚಕ್ರಗಳನ್ನು ತೆಗೆದುಕೊಂಡು ಬಂದ ನಂತರ ಅವುಗಳಿಂದ ಶುಭ್ರವಾಗಿ ನೀರಿನಿಂದಾಗಲಿ ಅಥವಾ ಗಂಗಾಜಲದಿಂದಾಗಲಿ ಅವುಗಳನ್ನು ಶುಭ್ರವಾಗಿಸಿ ಶುಭ್ರವಾದಂತಹ ವಸ್ತ್ರದಿಂದ ಒರೆಸಿಟ್ಟು ಗೋಮತಿ ಚಕ್ರಗಳು ಹಾಗೆ ನಾವು ತಂದಿರತಕ್ಕಂತಹ ಲಕ್ಷ್ಮೀ ಕವಡೆಗಳಿಗೆ ಅರಿಶಿನ ಮತ್ತು ಕುಂಕುಮದಿಂದ ಅಲಂಕರಿಸಬೇಕಾಗಿರ್ತದೆ. ಇದಾದ ನಂತರ ಒಂದು ಕೆಂಪು ಬಣ್ಣದ ವಸ್ತ್ರವನ್ನು ತೆಗೆದುಕೊಳ್ಳಬೇಕು. ಸಣ್ಣ ಗಾತ್ರದಲ್ಲಿದ್ದರೂ ಸಾಕು. ನಾವು ತಂದಿರತಕ್ಕಂತಹ 3 ಗೋಮತಿ ಚಕ್ರಗಳು, 5 ಲಕ್ಷ್ಮೀ ಕವಡೆಗಳನ್ನು ಈ ರೀತಿ ಒಂದು ವಸ್ತ್ರದಲ್ಲಿ ಹಾಕ್ಕೊಳ್ಬೇಕು. ಕೆಂಪು ಬಣ್ಣದ ವಸ್ತ್ರವನ್ನು ಬಳಸಬೇಕಾಗಿರ್ತದೆ. ಸಾಕಷ್ಟು ನನ್ನ ವೀಕ್ಷಕರು, ಗುರುಗಳೇ
ಕೆಲವೊಂದು ತಂತ್ರಗಳನ್ನು ಮಾಡಿದ್ದೇವೆ. ನಾನು ತೋರಿಸಿರ್ತಕ್ಕಂತಹ ಕೆಲವೊಂದು ತಂತ್ರಗಳನ್ನು ಪ್ರಾಯೋಗಿಕವಾಗಿ ಪ್ರಯತ್ನ ಮಾಡಿ ಅವುಗಳಿಂದ ಸಾಕಷ್ಟು ಲಾಭವನ್ನು ಪಡೆದಿದ್ದೇವೆ ಎಂದು ಕಾಮೆಂಟ್ಗಳಲ್ಲಿ ತಿಳಿಸಿರ್ತೀರಾ. ನಿಮಗೆಲ್ಲ ಧನ್ಯವಾದಗಳು. ತಾಯಿ ಭವಾನಿ ದೇವಿಯು ಸದಾ ನಿಮ್ಮೊಂದಿಗಿದ್ದು ನಿಮ್ಮ ಕಷ್ಟ ಕಾರ್ಪಣ್ಯಗಳಿಗೆಲ್ಲ ಭಗವತಿ ನಿಮ್ಮೊಂದಿಗೆ ಸಹಕರಿಸಲಿ ಎಂದು ನಾನು ಮನಸ್ಫೂರ್ತಿಯಾಗಿ ಪ್ರಾರ್ಥಿಸುತ್ತೇನೆ. ವೀಕ್ಷಕರೇ, 3 ಗೋಮತಿ ಚಕ್ರಗಳು, 5 ಲಕ್ಷ್ಮೀ ಕವಡೆಗಳು, ಹಾಗೆ ಈಗ ನಾವು ಈ ವಸ್ತ್ರದಲ್ಲಿ ಸ್ವಲ್ಪ ಪಚ್ಚ ಕರ್ಪೂರವನ್ನು ಸೇರಿಸುತ್ತಿದ್ದೇವೆ. ಬಹಳ ಸರಳವಾಗಿರ್ತಕ್ಕಂಥದ್ದು. ಸಾಕ್ಷಾತ್ ಮಹಾಲಕ್ಷ್ಮಿಗೆ ಪ್ರಿಯವಾದಂತಹ ವಸ್ತುಗಳಲ್ಲಿ ಗೋಮತಿ ಚಕ್ರಗಳು ಹಾಗೆ ಲಕ್ಷ್ಮೀ ಕವಡೆಗಳು, ಪಚ್ಚ ಕರ್ಪೂರವು ಮುಖ್ಯವಾಗಿರ್ತಕ್ಕಂತಹ ಪಾತ್ರವನ್ನು ವಹಿಸುತ್ತವೆ. ಹಾಗೆ ನಾವು ಈ ಎಲ್ಲ ವಸ್ತುಗಳನ್ನು ಸೇರಿಸಿ ಈ ರೀತಿ ಕೆಂಪು ವಸ್ತ್ರದಿಂದ ಇವುಗಳನ್ನು ಒಂದು ಗಂಟನ್ನಾಗಿ ಮಾಡಿಕೊಳ್ಬೇಕು ಅಥವಾ ಒಂದು ಮೂಟೆಯನ್ನಾಗಿ ಕಟ್ಕೊಳ್ಬಹುದು. ನೀವು ಕೆಂಪು ಬಣ್ಣದ ವಸ್ತ್ರದಿಂದ ಒಂದು ಚೀಲವನ್ನಾಗಿ, ಕೈ ಚೀಲವನ್ನಾಗಿ ಸಹ ಮಾಡಿಕೊಳ್ಬಹುದು. ಅಥವಾ ಈ ರೀತಿ ಕೆಂಪು ಬಣ್ಣದ ವಸ್ತ್ರದಿಂದ ಒಂದು ಗಂಟನ್ನಾಗಿಯೂ ಸಹ ಮಾಡಿಕೊಳ್ಬಹುದು. ಬಹಳ ಸರಳವಾಗಿರ್ತಕ್ಕಂಥದ್ದು. ಈ ರೀತಿ ಒಂದು ಗಂಟನ್ನಾಗಿ ಮಾಡಿ ಶುಕ್ರವಾರದಂದು ನಿಮ್ಮ ಒಂದು ದೇವರ ಕೋಣೆಯಲ್ಲಿ ಅಥವಾ ನಿಮ್ಮ ದೇವರ ಫೋಟೋದಲ್ಲಿ ಈ ರೀತಿ ಗಂಟನ್ನು ಅಲ್ಲಿರಿಸಿ ಧೂಪ ದೀಪಗಳಿಂದ ಈ ಗಂಟನ್ನು ಪೂಜಿಸಬೇಕಾಗಿರ್ತದೆ. ಬಹಳ ಸುಲಭವಾಗಿರ್ತಕ್ಕಂಥದ್ದು. ಓಂ ಧನಲಕ್ಷ್ಮಿಯೇ ನಮಃ, ಓಂ ಧನಲಕ್ಷ್ಮಿಯೇ ನಮಃ, ಓಂ ಧನಲಕ್ಷ್ಮಿಯೇ ನಮಃ. ಈ ರೀತಿ 3 ಬಾರಿಯಾದರೂ ಆ ಮಹಾಲಕ್ಷ್ಮಿ ಮನದಲ್ಲಿ ನೆನೆದು ಈ ಗಂಟನ್ನು ಪೂಜಿಸಿದ ನಂತರ ಈ ಒಂದು ಗಂಟನ್ನು ನೀವು ನಿಮ್ಮ ಮನೆಯಲ್ಲಿ ಹಣವಿಡುವಂತಹ ಸ್ಥಳ, ನಿಮ್ಮ ಬೀರುವಲ್ಲಾಗಿರಬಹುದು ಅಥವಾ ವ್ಯಾಪಾರ ಮಾಡ್ತಕ್ಕಂತಹ ಸ್ಥಳದಲ್ಲಾದರೆ ನೀವು ನಿಮ್ಮ ಒಂದು ಕ್ಯಾಶ್ ಕೌಂಟರ್ನಲ್ಲಿಯೂ ಸಹ ಈ ಒಂದು ಗಂಟನ್ನು ಇರಿಸಬಹುದು. ಎಲ್ಲಿ ಈ ವಸ್ತುಗಳಿರ್ತವೋ ಅಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿ ಶಾಶ್ವತವಾಗಿ ನೆಲೆಸುತ್ತಾಳೆ. ಬಹಳ ಸರಳವಾಗಿರ್ತಕ್ಕಂತಹ ಉಪಾಯ, ಯಾರು ಬೇಕಾದರೂ ಪ್ರಯತ್ನ ಮಾಡಬಹುದು. ಯಾವುದೇ ಶುಕ್ರವಾರ ಸಂಜೆ 6ರಿಂದ 9 ಮಧ್ಯಕಾಲದಲ್ಲಿ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಿ ಅನೇಕರು ಇದರಿಂದ ಲಾಭವನ್ನು ಪಡೆದಿದ್ದಾರೆ. ತುಂಬ ಸರಳವಾಗಿರ್ತಕ್ಕಂತಹ ಉಪಾಯ. ನೀವು ತಿಳಿದುಕೊಳ್ಳಿ, ನೀವು ಪ್ರಯತ್ನ ಮಾಡಿ. ನಿಮಗೆ ತಿಳಿದಿರತಕ್ಕಂಥವ್ರಿಗೆ ಈ ಒಂದು ವಿಡಿಯೋ ಅಥವಾ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿಕೊಳ್ಳಿ. ಮಾಹಿತಿ ಇಷ್ಟವಾದರೆ ಲೈಕ್ ಮಾಡೋದನ್ನು ದಯಮಾಡಿ ಮರೆಯಬೇಡಿ. ಇನ್ನೂ ಹೆಚ್ಚಿನ ತಂತ್ರ ವಿಧಾನಗಳು, ದೈವಿಕ ಪೂಜಾ ವಿಧಾನಗಳನ್ನು ತಿಳಿದುಕೊಳ್ಳೋದಕ್ಕೆ ಈ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.